ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಲಸಿನ ಹಣ್ಣಿನ ಸ್ವೀಟ್ ಕಡುಬನ್ನು ಮಾಡ್ತಿದ್ದೇವೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಈ ಥರ ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ 1 ಕಪ್ ಅಕ್ಕಿಗೆ 1 ಕಪ್ ಕಾಯಿ ತುರಿ ಆ್ಯಡ್ ಮಾಡಿ, ಆಮೇಲೆ ಕಟ್ ಮಾಡಿರೋ ಹಲಸಿನ ಹಣ್ಣನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ಈ ಥರ ರುಬ್ಕೋಬೇಕು. ಇವಾಗ ಇದಕ್ಕೆ ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. 2 ಕಪ್ ಕಾಯಿ ತುರಿಗೆ ನಾವು 1 ರಿಂದ 1.5 ಕಪ್ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಸ್ವೀಟ್ ಬೇಕಂದರೆ 1.5 ರಿಂದ 1.25 ಕಪ್ವರೆಗೂ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಬಾಳೆ ಎಲೆ ತಗೊಂಡು ಆವಾಗಲೇ ರೆಡಿ ಮಾಡಿಟ್ಟಂಥ ಬ್ಯಾಟರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಆದಮೇಲೆ ರೆಡಿ ಮಾಡಿಟ್ಟಂಥ ಫಿಲ್ಲಿಂಗ್ಸನ್ನು ಬರೀ ಒಂದು ಸೈಡಲ್ಲಿ ಆ್ಯಡ್ ಮಾಡಿ, ಆಮೇಲೆ ಇನ್ನೊಂದು ಸೈಡಿಂದ ಈ ಬಾಳೆ ಎಲೆನ ಈ ಥರ ಮಡಚಿಟ್ಕೊಳ್ಳಿ. ಇವಾಗ ಇಡ್ಲಿ ಸ್ಟೀಮರಲ್ಲಿ ಹಾಕಿಬಿಟ್ಟು ಇದನ್ನು ಒಂದು 30 ರಿಂದ 35 ನಿಮಿಷದವರೆಗೂ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹಲಸಿನ ಹಣ್ಣಿನ ಸ್ವೀಟ್ ಕಡುಬು ರೆಡಿಯಾಗಿದೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಎಂಜಾಯ್ ಮಾಡಿ. ಬಾಯ್ ಬಾಯ್.